ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಶುಕ್ರವಾರ ಮಧ್ಯಾಹ್ನದ ನಂತರ ಮತ್ತೆ ಶನಿವಾರ, ಶ್ರಾವಣ ಶನಿವಾರ ನನ್ನ ದಿನಚರಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಶ್ರಾವಣ ಶನಿವಾರದ ಸಿಂಪಲ್ ಪೂಜೆ ನಾನು ಯಾವ ರೀತಿ ಮಾಡ್ತೀನಿ. ನಾನು ಇನ್ನೂ ಕೂಡ ಲಕ್ಷ್ಮೀ ಕಳಸವನ್ನ ಕದಲಿಸಿಲ್ಲ. ಶನಿವಾರನೂ ಕೂಡ ಹಾಗೆ ಇಟ್ಟಿದ್ದೀನಿ. ಶನಿವಾರ ರಾತ್ರಿ ಕದಲಿಸಿ ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋತೀನಿ. ಮತ್ತೆ ಭಾನುವಾರ ಇದನ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಸೋಮವಾರ ಹುಣ್ಣಿಮೆ ಕೂಡ ಇದೆ. ಸೋಮವಾರ ಮತ್ತೆ ನಾನು ಮನೆ ದೇವ್ರ ವಾರ ಪೂಜೆನ ಮಾಡ್ಕೊಳ್ತೀನಿ. ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ ಅವತ್ತೊಂದು ದಿನ ಅದನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಯಾಕೆ ಅಂದ್ರೆ ದೇವರಿಗೆ ನೈವೇದ್ಯ ನೀವು ಮಾಡ್ಲಿಲ್ವಾ, ಅದನ್ನೇನು ತೋರಿಸೇ ಇಲ್ಲ ವಿಡಿಯೋದಲ್ಲಿ ಅಂತ ವಿವರ್ಸ್ ಒಬ್ರು ಕೇಳಿದ್ರು. ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾನು ಹಬ್ಬದ ಅಡುಗೆ ಎಲ್ಲಾನು ಕೂಡ ಮಾಡಿದ್ದೆ, ಆದ್ರೆ ಯಾವುದಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸಿರ್ಲಿಲ್ಲ. ಏನೆಲ್ಲ ಅಡುಗೆ ಮಾಡಿದ್ದೀನೋ ಮಧ್ಯಾಹ್ನ ಅದನ್ನು ಕೂಡ ದೇವರಿಗೆ ನೈವೇದ್ಯಕ್ಕೂ ಇಟ್ಟಿದ್ದೆ. ಆದ್ರೆ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ. ಕಡಲೆಕಾಳು ಉಸಲಿ ಅದಕ್ಕೂ ಕೂಡ ಈರುಳ್ಳಿ ಹಾಕಿಲ್ಲ. ಕೊಬ್ಬರಿ ತುರಿ, ಒಣಮೆಣಸಿನಕಾಯಿ ಅದಷ್ಟನ್ನೇ ಒಗ್ಗರಣೆ ಮಾಡಿ ಹಾಕಿರೋದು. ಕೋಸಂಬರಿ, ಚಿತ್ರಾನ್ನ, ಬೇಳೆ ಒಬ್ಬಟ್ಟು ಮತ್ತೆ ಒಬ್ಬಟ್ಟಿನ ಸಾಂಬಾರು, ವೈಟ್ ರೈಸು ಇದಿಷ್ಟೇ ನಮ್ಮನೆ ಹಬ್ಬದ ಅಡುಗೆ ಆಗಿತ್ತು. ಇನ್ನು ಮನೆಯವರೆಲ್ಲರೂ ಸ್ವಲ್ಪ ಖಾರವಾಗಿ ಏನಾದರೂ ಮಾಡು ಅಂತ ಹೇಳ್ತಾ ಇದ್ರು. ಅವ್ರಿಗೆ ಸ್ವಲ್ಪ ಬೋಂಡ ಮಾಡ್ಕೊಡೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನ ಮಾತ್ರ ನಾನು ತಿಂದಿಲ್ಲ, ಮನೆಯವ್ರು ಮಾತ್ರ ತಿಂದ್ರು. ಯಾಕೆಂದ್ರೆ ಎಲ್ಲಾ ನಿಯಮ ಮನೆಯವರೆಲ್ಲರೂ ಪಾಲಿಸೋದಿಕ್ಕಾಗಲ್ಲ. ಎಲ್ರ ಮನೇಲೂ ಕೂಡ ಅದೇ ರೀತಿ ನಡ್ಕೊಳ್ಳೋದು ಇಲ್ಲ. ಹಾಗಾಗಿ ಹಬ್ಬದ ದಿನ ಅವ್ರು ಏನು ಕೇಳ್ತಾರೋ ಅದನ್ನ ಮಾಡ್ಕೊಡೋದು, ನಾವು ಏನು ಪಾಲಿಸ್ಬೇಕೋ ಅದನ್ನ ಪಾಲಿಸ್ಕೊಂಡು ಹೋಗೋದು ಅಷ್ಟೇನೆ. ಈಗ ನೋಡಿ ಸಂಜೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸಿ ಇನ್ನು ಕುಂಕುಮಕ್ಕೆಲ್ಲ ಬರ್ತಾರೆ, ಅದೆಲ್ಲ ರೆಡಿ ಮಾಡ್ಕೋಬೇಕಲ್ವಾ. ಹಾಗಾಗಿ ದೇವ್ರ ಮನೆಯಲ್ಲೂ ಕೂಡ ಹೂವೆಲ್ಲ ಬಿದ್ದಿರುತ್ತೆ, ಅಕ್ಷತೆ ಎಲ್ಲ ಬಿದ್ದಿರುತ್ತೆ. ಒಂದು ಬಟ್ಟೆನಲ್ಲಿ ಅದನ್ನೆಲ್ಲ ಹಾಗೆ ಸರಿಸಿ ಒಂದು ಕಡೆ ಅದನ್ನ ಎಲ್ಲನೂ ಕೂಡ ಸರಿಸ್ಬಿಟ್ಟು ರಂಗೋಲಿ ಹಾಕಿದ್ದೀನಿ. ಬೆಳಗ್ಗೆ ನನಗೆ ರಂಗೋಲಿ ಹಾಕೋದಕ್ಕೆ ಆಗಿರ್ಲಿಲ್ಲ. ಅಂದ್ರೆ ನಾನು ಮೇಲ್ಗಡೆ ಏನ್ ಕಳಸ ಇಟ್ಟಿದ್ದೀನೋ ಅಲ್ಲಿ ರಂಗೋಲಿ ಹಾಕಿರ್ತೀನಿ. ಈ ರೀತಿ ದೇವರ ಮುಂದೆ ಹಾಕೋದಕ್ಕೆ ಆಗಿರ್ಲಿಲ್ಲ. ಅಲ್ಲೆಲ್ಲ ದೀಪ ಹಚ್ಚೋದು, ಆರತಿ ತಟ್ಟೆಗಳಿಡೋದು ಈ ರೀತಿ ಎಲ್ಲ ಇರುತ್ತಲ್ವಾ. ಹಾಗಾಗಿ ಸಂಜೆಗೆ ರಂಗೋಲಿ ಹಾಕಿದ್ದೀನಿ. ಮತ್ತೆ ಕುಂಕುಮಕ್ಕೆ ಬರೋರ್ಗೆ ತಟ್ಟೆನಲ್ಲೆಲ್ಲ ಕೂಡ ಜೋಡಿಸಿಟ್ಟಿದ್ದೀನಿ. ಈಗ ನನ್ನ ತಂಗಿ ಮಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ಅವ್ರ ಜೊತೆ ಒಂದು ಫೋಟೋ ಕೂಡ ತಕ್ಕೊಂಡ್ವಿ. ಮಾರನೇ ದಿನ ಶ್ರಾವಣ ಶನಿವಾರ. ಹಾಗಾಗಿ ಅವತ್ತು ಕೂಡ ಸಾಕಷ್ಟು ಕೆಲಸ ಇದ್ದೇ ಇರುತ್ತೆ. ಮೊದಲೆಲ್ಲ ಒಂದೇ ದಿನಕ್ಕೆ ನಾನು ಕೂಡ ಕಳಸ ಇಟ್ಟು ಕದಲಿಸ್ಬಿಡ್ತಾ ಇದ್ದೆ. ಅಂದ್ರೆ ಹಾಲ್ನಲ್ಲಿ ನಾನು ದೇವ್ರನ್ನ ಇಡುವಾಗ, ಈಗ ದೇವ್ರ ಮನೇಲಿ ಇಡೋದಕ್ಕೆ ಶುರು ಮಾಡಿದ್ಮೇಲೆ ಸುಮಾರು 6-7 ವರ್ಷದಿಂದ ನಾನು 2 ದಿನ ಇಟ್ಟೇ ಇರ್ತೀನಿ. ಮಾರನೇ ದಿನ ಶ್ರಾವಣ ಶನಿವಾರ ಕೂಡ ಇರುತ್ತೆ. ಹಾಗಾಗಿ ಲಕ್ಷ್ಮೀ ನಾರಾಯಣ ಇಬ್ಬರನ್ನೂ ಕೂಡ ಪೂಜೆ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಶನಿವಾರನೂ ಇಟ್ಟಿರ್ತೀನಿ. ಶನಿವಾರ ರಾತ್ರಿ ಕದಲಿಸಿ ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ತೀನಿ. ಈಗ ಶನಿವಾರ ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿ ಹೊಸ್ಲೆಲ್ಲ ತೊಳೆದು ಒರೆಸಿ ರಂಗೋಲಿ ಹಾಕಿ ಈಗ ಪೂಜೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಅಂದ್ರೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. 1 ಕಪ್ ರವೆ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಒಂದೆರಡು ಏಲಕ್ಕಿ ಕಾಯಿ. ಈ ಕಪ್ನಲ್ಲೇ 3 ಕಪ್ ಅಷ್ಟು ನೀರು, ಒಂದು ಅರ್ಧ ಗ್ಲಾಸ್ ಹಾಲು ಅದನ್ನ ಸಪ್ರೇಟ್ ಆಗಿ ಕಾಯಿಸೋದಕ್ಕೆ ಇಟ್ಕೊಳ್ತೀನಿ. ಇಲ್ಲಿ ತುಪ್ಪ ಹಾಕೊಂಡು ರವೆನ ಹುರ್ಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಸತ್ಯನಾರಾಯಣ ಸ್ವಾಮಿ ಪ್ರಸಾದನೇ ನೆನಪಾಗ್ಬಿಡತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಕೇಸರಿಬಾತ್ ಮಾಡುವಾಗ್ಲೂ ಕೂಡ ಇದೇ ವಿಧಾನದಲ್ಲೇ ಮಾಡಬಹುದು. ಇದು ಭಟ್ರು ಮಾಡುವಂತ ಸ್ಟೈಲ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ನನ್ನ ಕೈಯಲ್ಲೇ ಮಾಡಿಸಿದ್ರು. ಕೆಲವರು ಪುರೋಹಿತರಿಗೆ ಹೇಳ್ಬಿಡ್ತಾರೆ, ನೀವೇ ತಗೊಂಡ್ ಬಂದ್ಬಿಡಿ ಪ್ರಸಾದ ಮಾಡಿ ಅಂತ. ಇನ್ನು ಕೆಲವರು ಭಟ್ರ ಕೈಯಲ್ಲಿ ಮಾಡಿಸ್ತಾರೆ. ಆದ್ರೆ ಇಲ್ಲಿ ಹೇಳಿದ್ರು ಮನೆಯವರೇ ಯಾರಾದ್ರೂ ಮಾಡಿ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಹಾಗಾಗಿ ಅಪ್ಪ ಅಮ್ಮ ಪೂಜೆ ಕೂತ್ಕೊಂಡಿರ್ತಾರೆ. ಇನ್ನ ತಮ್ಮನ ಹೆಂಡತಿ ಬಾಣಂತಿ ಪಾಪು, ತುಂಬಾ ಚಿಕ್ಕ ಪಾಪು. ಹಾಗಾಗಿ ನಾನೇ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಭಟ್ರು ಕೂಡ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ರು ಯಾವ ರೀತಿ ಮಾಡ್ಬೇಕು ಅಂತ. ಅದೇ ತರನೇ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದೇ ರೀತಿನೇ ನಾನು ಇಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಮೊದಲು ನಾವು ತುಪ್ಪ ಹಾಕೊಂಡು ಅದಕ್ಕೇನೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೋಬೇಕು. ಇನ್ನು ಕೂಡ ಬಾದಾಮಿ, ಖರ್ಜೂರ ಏನ್ ಬೇಕಾದ್ರೂ ಹಾಕೋಬಹುದು. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದರಲ್ಲೇ ರವೆನೂ ಕೂಡ ಹಾಕಿ ಹುರ್ಕೋಬೇಕು. ಆದ್ರೆ ಸ್ಟವ್ ಅನ್ನ ಸಿಮ್ಮಲ್ಲಿ ಇಟ್ಕೊಂಡೇ ಹುರಿಬೇಕು. ಅವಾಗ ತುಂಬಾ ಚೆನ್ನಾಗಿ ಅದು ಈಕ್ವಲ್ ಆಗಿ ಫ್ರೈ ಆಗತ್ತೆ. ತುಪ್ಪ, ಡ್ರೈ ಫ್ರೂಟ್ಸು, ರವೆದು ಒಳ್ಳೆ ಪರಿಮಳ ಕೂಡ ಬರ್ತಾ ಇರತ್ತೆ. ಈಗ ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ನೀರನ್ನ ನಾವು ಪಕ್ಕದಲ್ಲಿ ಕುದಿಯಕ್ಕೆ ಇಟ್ಕೋಬೇಕು. ಸರಿಯಾದ ಅಳತೆನಲ್ಲಿ ನೀರು ತಗೋಬೇಕು. ಆ ನೀರಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಕೂಡ ಅಳತೆ ನೋಡಿ ಹಾಕೊಂಡು ನಾವು ಈಗ ಇದಿಷ್ಟು ಕೂಡ ಫ್ರೈ ಆದ್ಮೇಲೆ ಆ ನೀರನ್ನ, ಕುದೀತಾ ಇರುವಂತ ನೀರನ್ನ ಇದಕ್ಕೆ ಹಾಕೋಬೇಕು. ಸ್ಟವ್ ಅನ್ನ ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ಮಾಡ್ಬೇಕು. ಮತ್ತೆ ಹಾಗೆ ಕೈ ಆಡಿಸ್ತಾ ಇರ್ಬೇಕು, ಇಲ್ದಿದ್ರೆ ಗಂಟಾಗ್ಬಿಡತ್ತೆ. ಈಗ ನಾನು ಕಾಯಿಸಿರುವಂತ ಈ ಹಾಲನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ಗಟ್ಟಿ ಹಾಲು ಹಾಕೋಬೇಕು ಅಂತೇನಿಲ್ಲ. ಈ ರೀತಿ ತೆಳ್ಳಗೆ ನೀರಾಗಿರುವಂತ ಹಾಲನ್ನೇ ಹಾಕೋಬೇಕು. ಸಜ್ಜಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಕೂಡ ಇದಕ್ಕೆ ಒಂದೆರಡು ಬಾಳೆಹಣ್ಣನ್ನು ಕೂಡ ಹಾಕೋಬಹುದು. ಆದ್ರೆ ಕೆಲವರು ಭಟ್ರು ಹೇಳ್ತಾರೆ, ಅಂದ್ರೆ ಪುರೋಹಿತರು ಹೇಳ್ತಾರೆ, ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೇನೆ ಮಹತ್ವ ಜಾಸ್ತಿ.
ಪೂಜೆಗಿಂತನೂ ಪ್ರಸಾದಕ್ಕೆ ಮಹತ್ವ ಜಾಸ್ತಿ. ಹಾಗಾಗಿ ಈಗ ನಾವು ನೈವೇದ್ಯಕ್ಕೆ ಇಡ್ತೀವಿ ಅಂತ ಆಗಾಗ ಮನೇಲಿ ಸಜ್ಜಿಗೆ ಮಾಡ್ತಾ ಇರ್ತೀವಲ್ಲ, ಅದನ್ನ ಆ ರೀತಿ ಮಾಡಕ್ ಹೋಗ್ಬೇಡಿ. ಅದೇನಿದ್ರು ವ್ರತದ ದಿನ ಮಾತ್ರ, ಅಂದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೇನೆ ಮಾಡ್ಬೇಕಾಗಿರೋದು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಬಾಳೆಹಣ್ಣನ್ನ ಹಾಕ್ಲಿಲ್ಲ. ಹಾಗೆ ಮಾಡಿದೀನಿ. ತೆಳ್ಳಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ ಮೇಲೆ ಮುತ್ತುಗದ ಎಲೆಯನ್ನ ಇಟ್ಕೊಂಡು ಅದ್ರ ಮೇಲೆ ಈಗ ಮಾಡಿರೋ ಸಜ್ಜಿಗೆನ ಇಟ್ಟು ಒಂದು ತುಳಸಿ ದಳನ ಇಟ್ಟು ನಾನು ದೇವರಿಗೆ ನೈವೇದ್ಯ ಮಾಡ್ತೀನಿ. ಹೀಗೆ ಇಡಬೇಕು ಅಂತ ಏನೂ ಇಲ್ಲ. ಆದ್ರೆ ನನಗೆ ಇಷ್ಟ. ಹಾಗಾಗಿ ಈ ತರ ಇಡ್ತಾ ಇದ್ದೀನಿ. ಮುತ್ತುಗದ ಎಲೆ ತುಂಬಾನೇ ಒಳ್ಳೇದು. ಶಿವನಿಗೂ ಕೂಡ ಪ್ರೀತಿ. ಹಾಗಾಗಿ ಮುತ್ತುಗದ ಎಲೆ ಮೇಲೆ ಇಡ್ತಾ ಇದ್ದೀನಿ. ಒಂದು ದೊಡ್ಡ ಎಲೆ ತಂದಿಟ್ಕೊಂಡ್ಬಿಟ್ರೆ ಅದನ್ನ ನಾವು ಬಿಡಿಸ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಎಲೆ ಮೇಲೆ ನಾವು ನೈವೇದ್ಯನ ಅರ್ಪಿಸಬಹುದು. ಅಡಿಕೆ ತಟ್ಟೆ ಅಥವಾ ಬಾಳೆ ಎಲೆ ಅಥವಾ ನಾವು ಪ್ರತಿದಿನ ದೇವರಿಗೆ ಯಾವ ಬಟ್ಲಲ್ಲಿ ನೈವೇದ್ಯ ಇಡ್ತೀವೋ ಅದರಲ್ಲೂ ಕೂಡ ಇಡಬಹುದು. ನಾನು ನೈವೇದ್ಯ ಇಡೋ ಬಟ್ಲಲ್ಲೆಲ್ಲ ದೇವ್ರ ಮುಂದೆ ಅರಿಶಿನ ಕುಂಕುಮ ಮತ್ತೆ ಕಾಯಿನ್ಗಳು ಅಂತೆಲ್ಲ ಜೋಡಿಸಿಟ್ಬಿಟ್ಟಿದ್ದೀನಿ. ಹಾಗಾಗಿ ಸ್ಟೀಲ್ ಪ್ಲೇಟು ಬೌಲಲ್ಲಿ ನನಗೆ ಇಡೋದಕ್ಕೂ ಕೂಡ ಮನಸ್ಸಿಲ್ಲ. ಹಾಗಾಗಿ ಈ ರೀತಿ ಒಂದು ಹಿತ್ತಾಳೆ ಪ್ಲೇಟ್ ಮೇಲೆ ಎಲೆ ಮುತ್ತುಗದ ಎಲೆನ ಇಟ್ಟು ಅದ್ರ ಮೇಲೆ ನಾನು ನೈವೇದ್ಯನ ಅರ್ಪಿಸ್ತಾ ಇದ್ದೀನಿ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ನೆನ್ನೆ ಇಟ್ಟಿರುವಂತ ಹೂವು ಯಾವುದನ್ನ ತೆಗೆಯೋದು ಏನ್ ಮಾಡೋದು, ಯಾಕಂದ್ರೆ ಸ್ವಲ್ಪ ಕೂಡ ಕದಲದ ಹಾಗೆ ಹೂವನ್ನೆಲ್ಲ ತೆಗಿಬೇಕು. ಪೂರ್ತಿ ಹೂ ತೆಗಿಯಕ್ ಹೋಗೋದಿಲ್ಲ. ಯಾವ್ದಾದ್ರೂ ಅದಾಗದೆ ಬಿದ್ದಿದ್ರೆ ಮತ್ತೆ ಮುಂದೆ ಮುಂದೆ ಯಾವ್ದಾದ್ರೂ ಬಿಡಿ ಹೂಗಳನ್ನ ನಾನು ಇಟ್ಟಿರ್ತೀನಿ, ಅದನ್ನ ಮಾತ್ರ ತೆಗಿತೀನಿ ಅಷ್ಟೇ. ಇಲ್ಲಿ ಆನೆಗಳ ಮೇಲೆ, ದೀಪಗಳ ಮುಂದೆ, ಮತ್ತೆ ಗಣಪತಿ ಹತ್ರ, ಲಕ್ಷ್ಮೀ ನಾರಾಯಣನ ಇಟ್ಟಿದ್ದೀನಿ ಅದರ ಹತ್ರ, ದೀಪಗಳ ಹತ್ರ ಇಟ್ಟಿರುವಂತ ಹೂಗಳನ್ನೆಲ್ಲ ತೆಗಿತೀನಿ. ಮತ್ತೆ ನೆನ್ನೆ ಒಡೆದಿರುವಂತ ತೆಂಗಿನಕಾಯಿ ಅದನ್ನು ಕೂಡ ತೆಗೆದು ಬಿಡ್ತೀನಿ. ನೆನ್ನೆ ಕುಂಕುಮಕ್ಕೆ ಬಂದವರು ಹೂವು ಅಕ್ಷತೆ ಎಲ್ಲ ದೇವ್ರಿಗೆ ಹಾಕ್ತಾ ಇದ್ರು. ಹಾಗಾಗಿ ಇಲ್ಲೆಲ್ಲ ಚೆಲ್ಲಿರುತ್ತೆ. ಈ ರಂಗೋಲಿ ಎಲ್ಲನೂ ಕೂಡ ಒಂದು ಬಟ್ಟೆನಲ್ಲಿ ಅಲ್ಲೇನೆ ಗೂಡಿಸ್ಕೊಂಡು ಒಂದು ಕವರಲ್ಲಿ ಸಪರೇಟ್ ಆಗಿ ಇಟ್ಕೋತೀನಿ. ಯಾವ್ಯಾವ ಹೂಗಳನ್ನ ತೆಗಿಯಕ್ ಆಗತ್ತೆ ಅದನ್ನ ಮಾತ್ರ ತೆಗಿತೀನಿ. ಯಾಕಂದ್ರೆ ಒಂದು ವಿಗ್ರಹ ಕೂಡ ಅಲ್ಗಾಡ್ಬಾರ್ದು. ಕಾಮಾಕ್ಷಿ ದೀಪದಲ್ಲಿ ಅದಾಗದೆ ಹೂ ಬಿದ್ದಿದೆ, ಅದನ್ನ ಮಾತ್ರ ನಾನು ತೆಗಿತೀನಿ. ಹಾಗೆ ಲಕ್ಷ್ಮಿ ಹತ್ರನೂ ಕೂಡ ಅಷ್ಟೇ, ಯಾವುದನ್ನು ಕೂಡ ನಾನು ಕದಲಿಸೋದಕ್ಕೆ ಹೋಗಿಲ್ಲ. ತಾವರೆ ಹೂ ಕೂಡ ಸ್ವಲ್ಪ ಬಾಡಿತ್ತು, ಆದ್ರೂ ಕೂಡ ಅದನ್ನ ನಾನು ತೆಗಿಯೋದಿಲ್ಲ. ನಾವು ಅದನ್ನ ತೆಗಿವಾಗ ಕಳಸ ಸ್ವಲ್ಪ ಅಲಗಾಡಿದ್ರು ಕೂಡ ನಾವು ಕದಲಿಸೋದಾಗೆ ಲೆಕ್ಕ. ಹಾಗಾಗಿ ತುಂಬಾ ಹುಷಾರಾಗಿ ತೆಗಿಬೇಕು, ತುಂಬಾ ಹುಷಾರಾಗಿ ಹೂವನ್ನ ಇಡಬೇಕು. ಈ ರೀತಿ ಸಿಂಪಲ್ ಆಗಿ ತುಳಸಿ ಮತ್ತೆ ಹೂಗಳನ್ನ ಇಟ್ಟು ಅಲಂಕಾರ ಮಾಡಿದ್ದೀನಿ. ಶ್ರಾವಣ ಶನಿವಾರ ಅಲ್ವಾ, ಹಾಗಾಗಿ ದೇವ್ರ ಮನೆ ಬಾಗಿಲಿಗೂ ಕೂಡ ಅಂದ್ರೆ ವಾಸ್ಕಲ್ ಏನಿರುತ್ತೆ ಮೇಲೆ ಅಲ್ಲೂ ಕೂಡ ತುಳಸಿ ಹಾಕಿ ಹೂವನ್ನ ಇಟ್ಟು ಪೂಜೆನ ಶುರು ಮಾಡಿದ್ದೀನಿ. ಈಗಿಲ್ಲಿ ನೀವು ನೋಡ್ಬೋದು, ಲಕ್ಷ್ಮಿ ಕಳಸಕ್ಕೆ ಒಂದೇ ಒಂದು ರೋಸ್ ಹೂವನ್ನ ಮುಂದೆ ಇಟ್ಟಿದ್ದೀನಿ. ಕಾಮಾಕ್ಷಿ ದೀಪದಿಂದ ಹೂ ಅದಾಗೆ ಬಿದ್ದಿತ್ತು, ಹಾಗಾಗಿ ಅಲ್ಲಿಗೆ ಒಂದೆರಡು ಹೂವನ್ನ ಇಟ್ಟಿದ್ದೀನಿ. ಲಕ್ಷ್ಮಿ ಮತ್ತೆ ಕೃಷ್ಣನ ಪುಟ್ಟ ವಿಗ್ರಹ ಇದೆ ನನ್ನ ಹತ್ರ. ಅದೆರಡನ್ನೂ ಕೂಡ ಜೊತೆಲಿ ಯಾವಾಗ್ಲೂ ಲಕ್ಷ್ಮಿ ಪೂಜೆಗೆ ನಾನು ಜೊತೆಲಿ ಇಟ್ಟಿರ್ತೀನಿ. ಈ ರೀತಿ ತುಳಸಿಯನ್ನ ಇಟ್ಟು ಅಲಂಕಾರ ಮಾಡಿದ್ದೀನಿ. ಒಂದೆರಡು ಕೆಂಪು ಹೂವನ್ನ ಲಕ್ಷ್ಮಿ ಹತ್ರ ಇಟ್ಟಿದ್ದೀನಿ. ಗಣಪತಿಗೂ ಕೂಡ ಅಷ್ಟೇ ಒಂದು ಕೆಂಪು ಹೂವನ್ನ ಇಟ್ಟಿದ್ದೀನಿ. 2 ತುಪ್ಪದ ದೀಪಗಳನ್ನ ಹಚ್ಚಿ ಇಟ್ಟಿದ್ದೀನಿ. ಒಂದು ತೆಂಗಿನಕಾಯನ್ನ ಒಡೆದು ಇವತ್ತು ಶ್ರಾವಣ ಶನಿವಾರದ ಬೆಳಗಿನ ಪೂಜೆ ಆಗಿದೆ. ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತೇನಿಲ್ಲ. ಲಕ್ಷ್ಮೀ ನಾರಾಯಣ, ಈಶ್ವರ, ಪಾರ್ವತಿ ಎಲ್ಲಾ ದೇವರ ಆಶೀರ್ವಾದ ಕೂಡ ನಮಗೆ ಬೇಕೇ ಬೇಕು. ಹಾಗಾಗಿ ಪದ್ಧತಿ ಇಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿ ಹಾಗೆ ಬಿಡಬಾರ್ದು. ಕೆಲವೊಂದು ವ್ರತಗಳು ಮಾತ್ರ ನಮಗೆ ಮನೆಯಲ್ಲಿ ಪದ್ಧತಿ ಇದ್ರೆ ಮಾತ್ರ ನಡೆಸಬೇಕಾಗತ್ತೆ. ಅದು ಮಂಗಳ ಗೌರಿ ವ್ರತ ಇಂಥದ್ದೆಲ್ಲನೂ ಕೂಡ ಅಷ್ಟೇ. ಅದು ತುಂಬಾ ನೇಮ ನಿಷ್ಠೆಯಿಂದ ಮಾಡಬೇಕು. ಆದ್ರೆ ಈ ರೀತಿ ಶ್ರಾವಣ ಪೂಜೆ, ಆಷಾಢ ಪೂಜೆ, ಕಾರ್ತಿಕ ಮಾಸದಲ್ಲಿ ಮಾಡುವಂತ ಶಿವನ ಪೂಜೆ ಇವೆಲ್ಲವೂ ಕೂಡ ನಾವು ಆರಾಮಾಗಿ ಮಾಡ್ಕೋಬಹುದು. ಮತ್ತೆ ಇವತ್ತೂನು ಯಾರನ್ನಾದ್ರೂ ಕುಂಕುಮಕ್ಕೆ ಕರಿಬೇಕಾ? ಆ ಥರ ಎಲ್ಲ ಏನೂ ಇಲ್ಲ. ನಿನ್ನೆ ಯಾರಾದ್ರೂ ಬರ್ದೇ ಇದ್ದವರು ಇವತ್ತು ಬಂದ್ರೆ ಅರಿಶಿಣ, ಕುಂಕುಮ, ತಾಂಬೂಲನ ಕೊಡ್ತೀನಿ. ನನ್ನ 2 ದಿನದ ದಿನಚರಿಯನ್ನ ನೀವು ನೋಡಿದ್ರಿ ಅಲ್ವಾ? ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ರೀತಿ ಹಬ್ಬದ ದಿನ ಅರಿಶಿಣ, ಕುಂಕುಮ, ತಾಂಬೂಲದ ಜೊತೆ ನಮಗೆ ಕೆಲವೊಂದಷ್ಟು ವಸ್ತುಗಳು ಕೂಡ ಸಿಗುತ್ತೆ. ಅಥವಾ ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಬಳೆ, ಬ್ಲೌಸ್ ಪೀಸು ಇದನ್ನೆಲ್ಲ ಏನ್ ಮಾಡ್ಬೇಕು? ನಮಗೆ ಯೂಸ್ ಆಗಲ್ಲ ಅನ್ನೋ ತರ ಇರುತ್ತೆ. ಅಂಥದನ್ನೆಲ್ಲ ಏನ್ ಮಾಡೋದು? ನಾವು ಹಾಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ. ಬೇರೆಯವ್ರಿಗೆ ಕೊಡಬಹುದಾ, ಕೊಡಬಾರ್ದಾ ಅದು ಕೂಡ ಗೊತ್ತಿಲ್ಲ. ಈ ರೀತಿ ಎಲ್ಲ ನೀವು ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ನನ್ನ ಗೆಳತಿ ಚಾನಲ್ನಲ್ಲಿ ನಾನು ಪೂರ್ತಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನು ಕೂಡ ನೋಡಿ ನೀವು ಕೂಡ ತಿಳ್ಕೊಳ್ಳಿ. ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ, ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?